ಇದೇ ಭಾಷೆ ಎಂದೆಂದು ನನ್ನದಾಗಿರಲಿ. ನಮಸ್ಕಾರ ಎಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ ರೀ. ಇವತ್ತು ನಾನು ಹೋಗ್ತಾ ಇರೋದು ಸೌದತ್ತಿಯಲ್ಲಿರ್ತಕ್ಕಂಥ ಶ್ರೀ ರೇಣುಕಾದೇವಿ ಯಲ್ಲಮ್ಮನ ದರ್ಶನಕ್ಕೆ. ಬರ್ರಿ ಇವತ್ತು ನಿಮಗೂ ದರ್ಶನ ಮಾಡಿಸ್ತೀನಿ. ಆ ದೇವಸ್ಥಾನದಲ್ಲಿರ್ತಕ್ಕಂಥ ಸ್ಥಳಗಳ ಬಗ್ಗೆ ನಿಮ್ಗೆ ಮಾಹಿತಿಯನ್ನು ಹೇಳ್ತೀನಿ, ಬರ್ರಿ. ಈಗ ನಾವು ಸೌದತ್ತಿ ಯಲ್ಲಮ್ಮನ ದರ್ಶನವನ್ನು ಪಡೆಯುವುದಕ್ಕಿಂತ ಪೂರ್ವವಾಗಿ ಜೋಗುಳಬಾಯಿ ಸತ್ಯಮ್ಮನ ದರ್ಶನವನ್ನು ತೆಗೆದುಕೊಂಡು ಬಾವಿಯಲ್ಲಿ ಇರ್ತಕ್ಕಂಥ ಒಂದು ಜಲದಿಂದ ಸ್ನಾನವನ್ನು ಮಾಡಿಕೊಂಡು ಯಲ್ಲಮ್ಮನ ಗುಡ್ಡಕ್ಕೆ ಹೋಗೋದೊಂದು ಪ್ರತೀತಿ ಇದೆ. ಇದು ಸೌದತ್ತಿಯಿಂದ ಸುಮಾರು 5 ಕಿಲೋಮೀಟರ್ ದೂರದಲ್ಲಿರುವ ಯಲ್ಲಮ್ಮನ ಗುಡ್ಡದ ತಪ್ಪಲಿನಲ್ಲಿದೆ. ಈ ಜೋಗುಳಬಾವಿಯಲ್ಲಿ ಸತ್ಯಮ್ಮ ದೇವಿ ನೆಲೆಸಿರೋದ್ರಿಂದ ಈ ಬಾವಿಯ ಅಧಿದೇವತೆಯಾಗಿ ಸತ್ಯಮ್ಮ ದೇವಿ ಇರುತ್ತಾಳೆ. ಗುಡ್ಡದ ಮೇಲಿರುವ ಯಲ್ಲಮ್ಮ ದೇವಿಯ ದರ್ಶನ ಪಡೆಯುವ ಮುಂಚಿತವಾಗಿ ಭಕ್ತರು ಈ ಬಾವಿಯಲ್ಲೇ ಪವಿತ್ರ ಸ್ನಾನ ಮಾಡಿಕೊಂಡು ಸತ್ಯಮ್ಮ ದೇವಿಯ ದರ್ಶನ ಪಡೆದುಕೊಂಡು ಮುಂದೆ ಯಲ್ಲಮ್ಮನ ಗುಡ್ಡಕ್ಕೆ ಹೋಗಿ ಯಲ್ಲಮ್ಮನ ದರ್ಶನವನ್ನು ಮಾಡುವುದೇ ಆದಿ ಕಾಲದಿಂದಲೂ ನಡೆದುಕೊಂಡು ಬಂದಿದೆ. ಜೋಗುಳ ಬಾವಿಯಲ್ಲಿ ಸ್ನಾನವನ್ನು ಮಾಡಿಕೊಂಡು ಬಂದು ಸತ್ಯಮ್ಮ ದೇವಿಗೆ ಭಕ್ತಿಯಿಂದ ನಮಿಸಿ ಜೋಗುಳ ಬಾವಿಯಲ್ಲಿರ್ತಕ್ಕಂಥ ಒಂದು ತೊಟ್ಟಿಲವನ್ನು ತೂಗಿ ನಮಗೆ ಮಗು ಬೇಕೆಂದು ಬೇಡಿಕೊಂಡರೆ ತಾಯಿ ಮಗುವನ್ನು ಕರುಣಿಸುತ್ತಾಳೆ ಎಂದು ನಂಬಿಕೆ ಕೂಡ ಇದೆ. ಇಲ್ಲಿ ಈ ಒಂದು ಸತ್ಯಮ್ಮ ದೇವಿಯ ಒಂದು ಮಹಿಮೆಯನ್ನು ನಾವಿಲ್ಲಿ ಕಾಣಬಹುದಾಗಿದೆ. ಬೆಳಗಾವಿ ಜಿಲ್ಲೆಯ ಸೌದತ್ತಿ ಬೆಟ್ಟದ ಮೇಲೆ ನೆಲೆಸಿರುವ ರೇಣುಕಾ ಯಲ್ಲಮ್ಮ ದೇವಸ್ಥಾನವು ಕೇವಲ ಒಂದು ಧಾರ್ಮಿಕ ಕ್ಷೇತ್ರವಲ್ಲ, ಅದು ಕೋಟ್ಯಾಂತರ ಭಕ್ತರ ಅಪಾರ ಶ್ರದ್ಧೆ ಮತ್ತು ನಂಬಿಕೆ ಜಾಗೃತ ಪೀಠವಾಗಿದೆ. ಮಹಾವಿಷ್ಣುವಿನ 6ನೇ ಅವತಾರ ಪರಶುರಾಮನ ಹೆತ್ತ ತಾಯಿ ಹಾಗೂ ಜಮದಗ್ನಿ ಮಹರ್ಷಿಗಳ ಧರ್ಮಪತ್ನಿಯಾದ ರೇಣುಕಾ ದೇವಿಯೇ ಇಲ್ಲಿ ಯಲ್ಲಮ್ಮ. ಯಲ್ಲಮ್ಮ ಎಂದರೆ ಎಲ್ಲರ ಅಮ್ಮನಾಗಿ ಜಗತ್ತನ್ನು ಸಲಹುತ್ತಿದ್ದಾಳೆ. ಶ್ರೀ ರೇಣುಕಾದೇವಿಯು ಪರಮ ಪತಿವ್ರತೆಯಾಗಿದ್ದಳು. ಆಕೆಯ ಆತ್ಮಬಲ ಎಷ್ಟು ಪ್ರಬಲವಾಗಿತ್ತೆಂದರೆ ಪ್ರತಿದಿನ ಮಲಪ್ರಭಾ ನದಿಯ ದಡದಲ್ಲಿ ಹಸಿ ಮರಳಿನಿಂದ ಕೊಡವನ್ನು ಮಾಡಿಕೊಂಡು ಬದುಕಿರೋ ಹಾವವನ್ನು ಸೀಂಬೆಯನ್ನಾಗಿ ಮಾಡಿಕೊಂಡು ನೀರನ್ನು ತರುತ್ತಿದ್ದಳು. ಶ್ರೀ ರೇಣುಕಾದೇವಿಯು ಒಂದು ದಿನ ನದಿಯಲ್ಲಿ ನೀರು ತುಂಬುವಾಗ ಆಕಾಶದಲ್ಲಿ ಹಾರುತ್ತಿದ್ದ ಗಂಧರ್ವನೊಬ್ಬನ ಸುಂದರ ಪ್ರತಿಬಿಂಬವು ನೀರಿನಲ್ಲಿ ಕಾಣಿಸಿತು. ಕೆಲ ಕಾಲ ಆಕೆಯ ಮನಸ್ಸು ಆ ಸೌಂದರ್ಯಕ್ಕೆ ಮಾರುಹೋಯಿತು. ಈ ಸಣ್ಣ ಮಾನಸಿಕ ಚಂಚಲತೆಯಿಂದಾಗಿ ಆಕೆಯ ತಪೋಬಲ ಕುಸಿಯಿತು. ಮರುಳಿನ ಕೊಡ ಕರಗಿತು, ನೀರಾಗಿ ಹೋಯಿತು, ಹಾವು ಸರಿದು ಹೋಯಿತು. ಜಮದಗ್ನಿ ಮಹರ್ಷಿಗಳು ಖಾಲಿ ಕೈಯಲ್ಲಿ ಆಶ್ರಮಕ್ಕೆ ಮರಳಿದ ಪತ್ನಿಯನ್ನು ನೋಡಿ ಜಮದಗ್ನಿ ಮಹರ್ಷಿಗಳು ತಮ್ಮ ದಿವ್ಯ ದೃಷ್ಟಿಯಿಂದ ನಡೆದ ವಿಷಯವನ್ನು ತಿಳಿದುಕೊಂಡು ತೀವ್ರ ಕೋಪಗೊಂಡು ಅವರು ತನ್ನ ಹೆಂಡತಿಯ ಶಿರಚ್ಛೇದ ಮಾಡುವಂತೆ ತಮ್ಮ ಪುತ್ರರಿಗೆ ಆಜ್ಞಾಪಿಸಿದರು. ಹಿರಿಯ ಮಕ್ಕಳು ತಾಯಿಯ ಕೊಲೆ ಮಾಡುವುದು ನಿರಾಕರಿಸಿದಾಗ ಕೊನೆಯ ಮಗನಾದ ಪರಶುರಾಮನು ತಂದೆಯ ಆಜ್ಞೆಯಂತೆ ತಾಯಿಯ ಶಿರಚ್ಛೇದನವನ್ನು ಮಾಡೇ ಬಿಟ್ಟನು.
ಪರಶುರಾಮನು ತಕ್ಷಣವೇ ನನ್ನ ತಾಯಿಯನ್ನು ಮತ್ತೆ ಬದುಕಿಸಿಕೊಡಿ, ನನಗೆ ತಾಯಿಯ ಕೊಲೆ ಮಾಡಿದ ಪಾಪ ತಟ್ಟದಿರಲಿ ಎಂದು ಬೇಡಿಕೊಂಡನು. ಋಷಿಗಳು ಒಪ್ಪಿಕೊಂಡು ತಾಯಿಯ ಶಿರವನ್ನು ದೇಹಕ್ಕೆ ಅಂಟಿಸಿ ಜೀವ ತುಂಬಿದಾಗ ಆಕೆ ಕರಗದ ಪವಿತ್ರತೆಯ ಅಗ್ನಿಯಿಂದ ಶುದ್ಧಳಾಗಿ ಜಗನ್ಮಾತೆಯಾಗಿ ಎದ್ದು ನಿಂತಳು. ಲೋಕವನ್ನು ಕಾಯುವ ಅವಳನ್ನು ಭಕ್ತರು ಪ್ರೀತಿಯಿಂದ ಯಲ್ಲಮ್ಮ ಎಂದು ಕರೆಯುತ್ತಾರೆ. ಈ ಒಂದು ದೇವಸ್ಥಾನವನ್ನು ಕ್ರಿಸ್ತಶಕ 1514ರಲ್ಲಿ ರಾಯಭಾಗದ ಸಾಮಂತ ರಾಜನಾದ ಬೊಮ್ಮಪ್ಪ ನಾಯಕನು ಈ ಸುಂದರ ದೇವಸ್ಥಾನವನ್ನು ನಿರ್ಮಿಸಿದನು ಎಂದು ಹೇಳಲಾಗುತ್ತದೆ. ಇದು ಚಾಲುಕ್ಯ ಮತ್ತು ರಾಷ್ಟ್ರಕೂಟರ ಶೈಲಿಯಲ್ಲಿ ಕಾಣುತ್ತದೆ. ಸವದತ್ತಿ ಯಲ್ಲಮ್ಮನ ಕಥೆಯು ಕೇವಲ ಇತಿಹಾಸ ಪುಟಗಳಿಗೆ ಸೀಮಿತವಾಗಿಲ್ಲ. ಇದು ಎಂದಿಗೂ ಭಕ್ತರ ಮನದಲ್ಲಿ ಜೀವಂತವಾಗಿರುವ ಶಕ್ತಿಯಾಗಿದೆ. ನೊಂದವರ, ದೀನ ದಲಿತರ ಮತ್ತು ನಂಬಿದವರ ಪಾಲಿಗೆ ಈಕೆ ಕಲ್ಪವೃಕ್ಷಳಾಗಿದ್ದಾಳೆ. ಪ್ರತಿ ವರ್ಷ ನಡೆಯುವ ಪ್ರಸಿದ್ಧ ಯಲ್ಲಮ್ಮನ ಜಾತ್ರೆಯಲ್ಲಿ ಲಕ್ಷಾಂತರ ಭಕ್ತರು ದೇವಿಯ ದರ್ಶನ ಪಡೆದು ದೇವಿಯ ಜಗವನ್ನು ಹೊತ್ತುಕೊಂಡು ಉದೋ ಉದೋ ಯಲ್ಲವ್ವ ಎಂದು ಘೋಷಣೆ ಹಾಕುತ್ತಾರೆ. ಇಡೀ ಬೆಟ್ಟವೇ ರೋಮಾಂಚನಗೊಳ್ಳುತ್ತದೆ. ಹೆಣ್ಣಿನ ತಾಳ್ಮೆ, ತಾಯಿಯ ಕರುಣೆ ಮತ್ತು ದೇವಿಯ ಶಕ್ತಿಗೆ ಸವದತ್ತಿ ಯಲ್ಲಮ್ಮ ದೇವಿ ಎಂದಿಗೂ ಅಳಿಯದ ಸಾಕ್ಷಿಯಾಗಿದ್ದಾಳೆ.